Hello students, today we will see chapter 4 exercise. Chapter 4 ಇನ ಎಲ್ಲ ಎಕ್ಸಸೈಸ್ ನೋಡುವ ಒನ್ ಬೈ ಒನ್. ಮತ್ತು ಈ ಚಾಪ್ಟರ್ 4 ಎಕ್ಸಸೈಸ್ ಯಾವ ಟೈಪ್ ಕೊಟ್ಟಿದ್ದಿದೆ ಅಂದರೆ ಹತ್ರ 18 ಕ್ವಶನ್ಸ್ ಇದ್ದಾವೆ. ಮತ್ತು ಫುಲ್ ಚಾಪ್ಟ್ರನ್ನು ಜಸ್ಟ್ ರಿವೈಸ್ ಮಾಡ್ದಂಗೆ ಇದ್ದಾವೆ. ಫಸ್ಟ್ ಕ್ವಶನ್ ಅಂತ ಹೇಳಿದ್ರೆ ರೈಟ್ ಸೂಡೋ ಕೋಡ್ ದಟ್ ರೀಡ್ಸ್ ಟೂ ನಂಬರ್ಸ್, ಡಿವೈಡ್ ಒನ್ ಬೈ ಅನದರ್ ಆ್ಯಂಡ್ ಡಿಸ್ಪ್ಲೇ ದ ಕೋಶೆಂಟ್. ಅಂದರೆ ಸೂಡೋ ಕೋಡ್ ಅಂತ ಹೇಳಿದ್ರೆ ಪ್ರೋಗ್ರಾಮ್ ನಿಯರೆಸ್ಟ್ ಇರುವಂಥ ಕೋಡ್ ಅಂತ ಹೇಳ್ತೇವೆ. ಅದಕ್ಕೆ ನಾವು ಕೋಡಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೇವೆ, ಲೈಕ್ ಬಿಗಿನ್, ಪ್ರಿಂಟ್, ರೀಡ್ ಇಂಥ ವರ್ಡ್ಸನ್ನು ಯೂಸ್ ಮಾಡಿ ಬರಿತೇವೆ. ಅದಕ್ಕೆ ಸೂಡೋ ಕೋಡ್ ಅಂತೇವೆ. ಅವೇನು ಹೇಳ್ತಾ ಇದ್ದಾನೆ, ರೀಡ್ ಟೂ ನಂಬರ್ಸ್ ಆ್ಯಂಡ್ ಡಿವೈಡ್ ಒನ್ ಬೈ ಅನದರ್ ಆ್ಯಂಡ್ ಡಿಸ್ಪ್ಲೇ ದ ಕೋಶೆಂಟ್. ಅಂದರೆ ಡಿವಿಷನ್ ಮಾಡಬೇಕು ಅಂತ ಆಯಿತು. ಸಿಂಪಲ್ ಕ್ವಶನ್. ಬಿಗಿನ್ ಅಂತೇಳಿ ಸ್ಟಾರ್ಟ್ ಮಾಡ್ತೇವೆ. ಪ್ರಿಂಟ್, ಎಂಟರ್ ದ ಫಸ್ಟ್ ನಂಬರ್, ರೀಡ್ ನಮ್ ಒನ್. Print, enter the second number. So read num2. If num2 not equal to 0, then quotient is equal to num1 divided by num2. ಯಾಕೆಂದರೆ ಡಿವಿಷನ್ ಬೈ 0 is not possible ಅಲ್ವಾ. ಅದಕ್ಕಾಗಿ ನಾವೇನು ಮಾಡ್ತೇವೆ, num2 ನಾಟ್ ಈಕ್ವಲ್ ಟು 0 ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನಾವೇನು ತೆಗೆದುಕೊಳ್ತೇವೆ, ಡಿನಾಮಿನೇಟರ್ 0 ಆಗದೇ ಇದ್ದರೆ ಓಕೆ, ಪ್ರಿಂಟ್ quotient is equal to num1 divided by num2, print the quotient is quotient. Else print division by 0 is not allowed ಅಂತೇಳಿ ಡಿಸ್ಪ್ಲೇ ಮಾಡು. ಎಂಡ್ ಇಪ್ಪನ್ನು ಎಂಡ್ ಮಾಡಿದ್ವಿ, ಬಿಗಿನ್ನಿಗೆ ಎಂಡ್ ಆಯಿತು. ಓಕೆ, ದಿಸ್ ಇಸ್ ಸಿಂಪಲ್ ಸೂಡೋ ಕೋಡ್ ಫಾರ್ ದ ಫಸ್ಟ್ ಕ್ವಶನ್. ಎರಡು ನಂಬರನ್ನು ಇನ್ಪುಟ್ ಮಾಡೋದು, ಅದನ್ನು ಡಿವೈಡ್ ಮಾಡೋದು ಮತ್ತು ಅದನ್ನು ಡಿಸ್ಪ್ಲೇ ಮಾಡೋದು. ಸೆಕೆಂಡ್ ಕ್ವಶನ್, ಟೂ ಫ್ರೆಂಡ್ಸ್ ಡಿಸೈಡ್ who gets the last slice of a cake by flipping a coin 5 times. The first person to win 3 flips wins the cake ಅಂತ ಹೇಳಿದ್ದೇವೆ. An input of 1 means player 1 wins a flip and a 2 means player 2 wins a flip. Design an algorithm to determine who takes the cake. ನೋಡ್ರಿ, ಸ್ಟೆಪ್ 1 ಸ್ಟಾರ್ಟ್. ಎರಡು ಕೌಂಟರನ್ನು ಇನಿಷಿಯಲೈಸ್ ಮಾಡಬೇಕು. ಯಾಕೆಂದರೆ ಪ್ಲೇಯರ್ 1 ವಿನ್ ಆಗ್ತಾನೆ ಅಂದರೆ ಈ ಕೌಂಟರ್ ಇನ್ಕ್ರಿಮೆಂಟ್ ಆಗಬೇಕು, ಪ್ಲೇಯರ್ 2 ವಿನ್ ಆಗ್ತಾನೆ ಅಂದರೆ ಸೆಕೆಂಡ್ ಕೌಂಟರ್ ಇನ್ಕ್ರಿಮೆಂಟ್ ಮಾಡಬೇಕು. ಸ್ಟೆಪ್ 3ದಲ್ಲಿ ರಿಪೀಟ್ ಫಾರ್ 5 ಫ್ಲಿಪ್ಸ್. ಅಂದರೆ ಈ ಪ್ರೊಸೆಸ್ಸನ್ನು ಏನು ನಾವು ಪ್ರೊಸೆಸ್ ಮಾಡೋರಿದ್ದೇವೆ ಅದನ್ನು 5 ಸಲ ರಿಪೀಟ್ ಮಾಡಬೇಕು. ಅಂಟಿಲ್ ಸಮ್ ಒನ್ ರೀಚಸ್ 3 ವಿನ್ಸ್. ಆಸ್ ಫಾರ್ ಇನ್ಪುಟ್, ಎಂಟರ್ ರಿಸಲ್ಟ್ ಆಫ್ ಫ್ಲಿಪ್. ಓಕೆ, ಒಂದು ಕಾಯಿನನ್ನು ನಾವು ರೇಸ್ ಮಾಡ್ತೇವೆ. ಓಕೆ, ನಾರ್ಮಲಿ ಫಸ್ಟ್ ಪ್ಲೇಯರ್ ವಿನ್ ಆದರೆ 1 ಅಂತ ತಗೊಳ್ತೇವೆ, ಸೆಕೆಂಡ್ ಪ್ಲೇಯರ್ ವಿನ್ ಆದರೆ 2 ಅಂತ ಕೊಡ್ತೇವೆ. ಕಾಯಿನನ್ನು ಹೆಡ್ ಮತ್ತು ಟೇಲ್ ಇರ್ತದೆ ಅಂತ ಆಯಿತು. ಕಾಯಿನನ್ನು ನಾವು ಟಾಸ್ ಮಾಡ್ತೇವೆ, 1 ಹೆಡ್ ಬಿದ್ದರೆ 1 ಅಂತ ಹೇಳಿ 1ಗೆ ಇದು ಮಾಡ್ತೇವೆ, ಟೇಲ್ ಬಿದ್ದರೆ 2ಗೆ ಇದು ಮಾಡ್ತೇವೆ ಅಂತ ಹೇಳೋದು ಒಂದಿದು. ರೀಡ್ ಫ್ಲಿಪ್ ರಿಸಲ್ಟ್. ಈ ಫ್ಲಿಪ್ ರಿಸಲ್ಟ್ ಈಸ್ ಈಕ್ವಲ್ ಟು 1, ಇನ್ಕ್ರಿಮೆಂಟ್ ಪ್ಲೇಯರ್ 1 ವಿನ್ಸ್. ಎಲ್ಸ್ ಇಫ್ ಫ್ಲಿಪ್ ರಿಸಲ್ಟ್ ಈಸ್ ಈಕ್ವಲ್ ಟು 2, ದೆನ್ ಇನ್ಕ್ರಿಮೆಂಟ್ ಪ್ಲೇಯರ್ 2 ವಿನ್ಸ್. ನಮ್ಗೆ ಗೊತ್ತಿಲ್ಲ, ಯಾವುದಾದ್ರೂ ಒಂದು ಆಗ್ಬೋದು, ಇವನು ಆಗ್ಬೋದು, ಇವನು ಆಗ್ಬೋದು. ಈ ಪ್ಲೇಯರ್ 1 ವಿನ್ಸ್ ಈಕ್ವಲ್ ಟು 3, ಪ್ರಿಂಟ್ ಪ್ಲೇಯರ್ 1 ಟೇಕ್ಸ್ ದ ಕೇಕ್ ಅಂತೇಳಿ ಡಿಸ್ಪ್ಲೇ ಆಗಬೇಕು. ಸ್ಟಾಪ್. ಇಲ್ಲದೆ ಇದ್ರೆ ಈ ಪ್ಲೇಯರ್ 2 ವಿನ್ಸ್ ಅಂದರೆ ಪ್ಲೇಯರ್ 2ದೇನಾದರೂ 3 ಆದರೆ ಈ ಪ್ರೊಸೆಸಲ್ಲಿ ಆವಾಗ ಪ್ಲೇಯರ್ 2ಗೆ ನಾವೇನು ಡಿಸ್ಪ್ಲೇ ಮಾಡಬೇಕು, ಟೇಕ್ಸ್ ದ ಕೇಕ್ ಆ್ಯಂಡ್ ಸ್ಟಾಪ್. ಓಕೆ, ಆಫ್ಟರ್ ಆಲ್ ಫ್ಲಿಪ್ಸ್ ಇಟ್ ನೀದರ್ ರೀಚ್ಡ್ 3 ವಿನ್ಸ್ ಪಾಸಿಬಲ್ ಇಫ್ ಇನ್ಪುಟ್ಸ್ ಆರ್ ಇನ್ವ್ಯಾಲಿಡ್ ಆರ್ ಟೈಡ್ ಆಫ್ಟರ್ 5 ಫ್ಲಿಪ್ಸ್. ಕೆಲವೊಂದು ಸಲ ಟಾಸ್ ಮಾಡಿದಾಗ ಹೆಡ್ಡು ಬರಲಿಲ್ಲ, ಟೇಲು ಬರಲಿಲ್ಲ, ಸ್ಟ್ರೇಟ್ ನಿಂತ್ಕೊಂಡ್ಬಿಡ್ತು, ಅಂಥದ್ದು ಆಗಿರ್ಬೋದು. ಯಾರೂ ವಿನ್ ಆಗೋದಿಲ್ಲ. ಕೆಲವೊಂದು ಸಲ ಇಬ್ಬರದು 2-2 ಆಗಿಬಿಡ್ತು. ಆವಾಗ ಏನಾಗಬೇಕು, ಪ್ರಿಂಟ್ ನೋ ವಿನ್ನರ್, ಕೇಕ್ ಇಸ್ ಶೇರ್ಡ್ ಅಂತ ಹೇಳಿ ಕೊಟ್ಟಿದ್ದಿದೆ. ಎಂಡ್. ಓಕೆ, ಇದು ಪ್ರೊಸೆಸ್ ಸರಿನಾ. ಅಂದರೆ ಒಂದು ಗೇಮನ್ನು ಯಾವ ಟೈಪಲ್ಲಿ ಪ್ರಿಪೇರ್ ಮಾಡ್ಬೋದು ಅನ್ನೋದು ಜಸ್ಟ್ ಒಂದು ಐಡಿಯಾ ಬರಲಿಕ್ಕೆ ನಿಮಗೆ ಈ ಸೆಕೆಂಡ್ ಪ್ರಾಬ್ಲಮನ್ನು ಕೊಟ್ಟಿದ್ದಿದೆ. ಥರ್ಡ್ ಒನ್, ರೈಟ್ ದ ಸೂಡೋ ಕೋಡ್ ಟು ಪ್ರಿಂಟ್ ಆಲ್ ಮಲ್ಟಿಪಲ್ಸ್ ಆಫ್ 5 ಬಿಟ್ವೀನ್ 10 ಆ್ಯಂಡ್ 25, ಇನ್ಕ್ಲೂಡಿಂಗ್ ಬೋತ್ 10 ಆ್ಯಂಡ್ 25 ಅಂತ ಹೇಳಿದ್ದಿದೆ. ನೋಡ್ರಿ, ಬಿಗಿನ್ ಫಾರ್ ನಂಬರ್ ಈಸ್ ಈಕ್ವಲ್ ಟು 10 to 25. ಫಾರ್ ಅನ್ನೋ ಸ್ಟೇಟ್ಮೆಂಟ್ ಯೂಸ್ ಮಾಡಿ ನಾವು ರಿಪೀಟ್ ಮಾಡ್ತಾ ಇದ್ದೇವೆ. 10 to 25. ಸ್ಟೆಪ್ 1 ಡೂ. ಇಫ್ ನಂಬರ್ mod 5 ಈಸ್ ಈಕ್ವಲ್ ಟು 0 ಅಂದರೆ ಸ್ಟಾರ್ಟಿಂದ ನಂಬರ್ ಅಂತ ಹೇಳೋದು 10 ಆಯಿತು. 10 mod 5 ಈಕ್ವಲ್ ಟು 0 ಇದೆ ಅಂದರೆ ನಂಬರ್ ಪ್ರಿಂಟ್ ಮಾಡು, ಅಂದರೆ ಡಿವಿಷನ್ ಆಗ್ತಾ ಇದೆ ಅಂತ ಆಯಿತು 5ರಿಂದ. ಇಲ್ಲದೆ ಇದ್ದರೆ
ಎಂಡ್ ಇಪ್ ಮಾಡು, ಮತ್ತು ನೆಕ್ಸ್ಟ್ ನಂಬರ್ ತೆಗೆದುಕೋ, ಅಗೇನ್ ಟೇಕ್ ದಿ ಸೆಕೆಂಡ್ ನಂಬರ್ ಅಂದರೆ ಫಸ್ಟ್ 10 ತೆಗೆದುಕೊಳ್ತದೆ, ಆಮೇಲೆ 11 ತೆಗೆದುಕೊಳ್ತದೆ. 11 mod 5 ಅಂತಾಯಿತು, ಇಲ್ಲ ಈಕ್ವಲ್ ಟು 0 ಆಗಲಿಲ್ಲ, ಮತ್ತೆ ನೆಕ್ಸ್ಟ್ ಹೋಯಿತು ಅಂದರೆ ಇಲ್ಲಿ ಏನಾಗ್ತದೆ 10 ಪ್ರಿಂಟ್ ಆಗ್ತದೆ. 10 ಡಿವೈಡ್ ಆಗ್ತದೆ, ಅದಕ್ಕಾಗಿ 10 ಪ್ರಿಂಟ್ ಆಯಿತು. 11 ಆಗೋದಿಲ್ಲ, 12 ಆಗೋದಿಲ್ಲ, 13 ಆಗೋದಿಲ್ಲ, 14 ಆಗೋದಿಲ್ಲ, ಬಟ್ 15 mod 5 is equal to 0. ಎಸ್, ಸೊ ರಿಸಲ್ಟಲ್ಲಿ 10 ಬಂತು, 15 ಬಂತು ಅಂತಾಯಿತು, ಕರೆಕ್ಟಾ? ಹಾಗೆ ಮತ್ತೆ ಹೋಗ್ತದೆ, ಅಗೇನ್ 20ಗೆ ಮತ್ತೆ mod 5 equal to 0 ಆಗ್ತದೆ, ಡಿಸ್ಪ್ಲೇ ಆಗ್ತದೆ. 25ಗೂ ಡಿಸ್ಪ್ಲೇ mod 5 equal to 0. ಸೊ ಈ 4 ನಂಬರನ್ನು ಡಿಸ್ಪ್ಲೇ ಮಾಡ್ತದೆ ಅಂತ ಆಯಿತು. ಇದನ್ನು ಸಿಂಪಲ್ ಆಗಿ ನಿಮ್ಮ ಸೂಡೋ ಕೋಡ್ ಬರೆದು ತೋರಿಸ್ರಿ ಅಂತ ಹೇಳಿದ್ದಿದೆ. ಓಕೆ, ನಂಬರ್ ಈಕ್ವಲ್ ಟು, ಕಾಮನ್ಲಿ ನಾವು ಅಲ್ಗೋರಿದಮ್ ಸೂಡೋ ಕೋಡಲ್ಲೆಲ್ಲ ಈ ಟೈಪ್ ಯಾರೋ ಮಾರ್ಕ್ ಹಾಕ್ತೇವೆ, ಈಕ್ವಲ್ ಟುನು ಹಾಕ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ಲೂಪ್ ದಟ್ ಈಸ್ ಟು ಬಿ ಎಕ್ಸಿಕ್ಯೂಟೆಡ್ ಸರ್ಟೇನ್ ನಂಬರ್ ಆಫ್ ಟೈಮ್. ಒಂದು ಲೂಪ್ ಬಗ್ಗೆ ಎಕ್ಸಾಂಪಲ್ ಕೊಡ್ರಿ, ಎಷ್ಟು ಬೇಕಾದ್ರೂ ತೆಗೆದುಕೊಳ್ಬಹುದು. ಬಿಗಿನ್ ಫಾರ್ I is equal to 1 to 5 do print hello end for end. ಜಸ್ಟ್ ಒಂದು ಲೂಪನ್ನು ತೋರಿಸ್ಬಿಟ್ರೆ ಆಯಿತು. ಫಾರ್ I is equal to 1 to 5, 1ರಿಂದ 5 ತನಕ ರಿಪೀಟ್ ಆಗು. ಬೇಕಾದ್ರೆ ಇಲ್ಲಿ ಸ್ಟೆಪ್ ಅಂತ ಹೇಳೋ ಬರಿಬಹುದು, ಸ್ಟೆಪ್ 1 ಅಂತ. ಡೂ ಪ್ರಿಂಟ್ ಹಲೋ ಎಂಡ್ ಫಾರ್. ಫಿಫ್ತ್ ಕ್ವಶನ್, ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ಲೂಪ್ ದಟ್ ಈಸ್ ಟು ಬಿ ಎಕ್ಸಿಕ್ಯೂಟೆಡ್ ಸರ್ಟೇನ್ ನಂಬರ್ ಆಫ್ ಟೈಮ್. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಿದೆ, ಏನು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ನೀವು ಅಮೌಂಟ್ ಕೇಳಬೇಕು. ಆ ಅಮೌಂಟು 200 ರೂಪಾಯಿ ಮೇಲೆ ಹೋದರೆ ಯಾರ ಹತ್ರ ಮತ್ತೆ ಕೇಳಬಾರ್ದು. ನಿಮ್ಮ ಮನೆಗೆ ಯಾರೋ ಪೇರೆಂಟ್ಸಿಗೆ ಕೇಳ್ಬೋದು, ಅಥವಾ ನಿಮ್ಮ ಅಂಕಲ್ ಯಾರೋ ಮನೆಗೆ ಬಂದರು ಅವ್ರಿಗೆ ಕೇಳ್ಬೋದು. ಆಂಟ್ ಇದೆ, ಆಂಟಿ ಯಾರಾದರೂ ಬರ್ತಾರೆ, ಆಂಟ್ಸ್ ಅಂತ ಹೇಳ್ತೇವೆ, ಅವ್ರು ಬಂದರು ಅವ್ರಿಗೆ ಕೇಳೋದು. ಗ್ರ್ಯಾಂಡ್ ಪೇರೆಂಟ್ಸು ಇವ್ರ ಹತ್ರ ಕೇಳೋದು. ಕಾಂಟ್ರಿಬ್ಯೂಷನ್, ನೀವೇನೋ ಒಂದು ಒಳ್ಳೆ ಕೆಲಸ ಮಾಡೋರಿದ್ದೀರಿ ಅಂತ. ಟೋಟಲ್ 200 ಆಗೋ ತನಕನೂ ಮಾಡಬೇಕು, ಅದಕ್ಕೆ ಟೋಟಲ್ ಅನ್ನೋ ವೇರಿಯಬಲ್ ಬೇಕಾಯಿತು. ಟೋಟಲ್ ಈಸ್ ಈಕ್ವಲ್ ಟು 0. ರಿಪೀಟ್ ಅಂಟಿಲ್ ಟೋಟಲ್ ಈಸ್ ಈಕ್ವಲ್ ಟು 200. ಸೊ ಆಸ್ಕ್ ಎ ಫ್ಯಾಮಿಲಿ ಮೆಂಬರ್, ಯಾರು ಇರ್ಬೋದು. ಓಕೆ, ನೆಕ್ಸ್ಟ್ ಎಕ್ಸೆಪ್ಟ್ ದ ಅಮೌಂಟ್ ಮಸ್ಟ್ ಬಿ ಇದರ್ 10, 20 or 50. ಆ್ಯಡ್ ದ ಅಮೌಂಟ್ ಟು ಟೋಟಲ್, ದೆನ್ ಪ್ರಿಂಟ್ ದ ಕರೆಂಟ್ ಟೋಟಲ್. ನೆಕ್ಸ್ಟ್ ಸ್ಟೆಪ್ 4ಅಲ್ಲಿ ಚೆಕ್ ದ ಕಂಡೀಷನ್. ಇಫ್ ಟೋಟಲ್ ಈಸ್ ಈಕ್ವಲ್ ಟು 200, ಸ್ಟಾಪ್ ಕಲೆಕ್ಟಿಂಗ್, ಅದರ್ವೈಸ್ ಕಂಟಿನ್ಯೂ ಆಸ್ಕಿಂಗ್. ದೆನ್ ಸ್ಟೆಪ್ 5 ಎಂಡ್. ಇದೇ ನೀವು ಅಲ್ಗೋರಿದಮ್ ಆಯಿತು. ಸೂಡೋ ಕೋಡ್ ಆದರೆ ಈ ಟೈಪ್ ಆಗ್ಬೋದು. ಸೊ ಬಿಗಿನ್ ಟೋಟಲ್ ಈಸ್ ಈಕ್ವಲ್ ಟು 0, ವೈಲ್ ಟೋಟಲ್ ಲೆಸ್ ದೆನ್ 200 ಡೂ ಪ್ರಿಂಟ್ ಎಂಟರ್ ಕಾಂಟ್ರಿಬ್ಯೂಷನ್ 10, 20 or 50, ರೀಡ್ ದ ಅಮೌಂಟ್. ಟೋಟಲ್ ಈಸ್ ಈಕ್ವಲ್ ಟು ಟೋಟಲ್ ಪ್ಲಸ್ ಅಮೌಂಟ್, ಸೊ ಪ್ರಿಂಟ್ ಕರೆಂಟ್ ಟೋಟಲ್ ದಟ್ ಈಸ್ ಈಕ್ವಲ್ ಟು ಟೋಟಲ್ ಎಂಡ್ y. ಓಕೆ, ದೆನ್ ಪ್ರಿಂಟ್ ಟಾರ್ಗೆಟ್ ರೀಚ್ ಟೋಟಲ್ ಕರೆಕ್ಟೆಡ್ ಈಸ್ ಈಕ್ವಲ್ ಟು 200 ಎಂಡ್ ದಿ ಪ್ರೋಗ್ರಾಮ್. ಸೊ ಇದನ್ನು ನಾವು ಅಲ್ಗೋರಿದಮ್ ನೋಡಿದ್ವಿ. ಸ್ವಲ್ಪ ಇಂಗ್ಲೀಷ್ ಲೈಕ್ ಸೆಂಟೆನ್ಸ್ ಬರೀತೇವೆ. ಇಲ್ಲಿ ಸಿಂಪಲ್ ಆಗಿ ನಾವು ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಬರೀತೇವೆ. ರೈಟ್ ದ ಸೂಡೋ ಕೋಡ್ ಟು ಪ್ರಿಂಟ್ ದ ಬಿಲ್ ಡಿಪೆಂಡಿಂಗ್ ಅಪಾನ್ ದ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಆಫ್ ಎನ್ ಐಟಮ್. ಆಲ್ಸೋ ಪ್ರಿಂಟ್ GST ಬಿಲ್ ವಿಚ್ ಈಸ್ ದ ಬಿಲ್ ಆಫ್ಟರ್ ಆ್ಯಡಿಂಗ್ 5% ಆಫ್ ಟ್ಯಾಕ್ಸ್ ಇನ್ ದ ಟೋಟಲ್ ಬಿಲ್. ನೋಡ್ರಿ, ಈಗ 10 ರೂಪಾಯಿದು ಒಂದು ಪೆನ್ ತಗೊಳ್ತೀರಿ, 10 ಕ್ವಾಂಟಿಟಿಯಲ್ಲಿ ತಗೊಳ್ತೀರಿ. 10 × 10 100 ಆಯಿತಾ? ಐಟಮ್ ಪೆನ್ನು, ಅದ್ರ ಪ್ರೈಸ್ ಎಷ್ಟು? ಪ್ರೈಸು 10 ರೂಪಾಯಿ. ಓಕೆ, ಅದ್ರ ಕ್ವಾಂಟಿಟಿ ಎಷ್ಟು? 10. ಸೊ 10 × 10 100 ಆಯಿತು. 5% GST ಅಂತ ಹೇಳಿದ್ದಿದೆ, ಅವಾಗ 105 ರೂಪೀಸ್ ಆಯಿತು GST ಸೇರಿ. ಇದನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದಿದೆ ನಿಮಗೆ. ಸೊ ನೋಡ್ರಿ, ರೀಡ್ ಪ್ರೈಸ್, ರೀಡ್ ಕ್ವಾಂಟಿಟಿ, ಕ್ಯಾಲ್ಕುಲೇಟ್ ಟೋಟಲ್ ಬಿಲ್. ಟೋಟಲ್ ಬಿಲ್ ಈಸ್ ಈಕ್ವಲ್ ಟು ಪ್ರೈಸ್ ಇಂಟು ಕ್ವಾಂಟಿಟಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ GST. ನೋಡ್ರಿ, GST ಅಮೌಂಟ್ ಈಸ್ ಈಕ್ವಲ್ ಟು ಟೋಟಲ್ ಬಿಲ್ಲಿನ 5%, ಟೋಟಲ್ ಬಿಲ್ ಇಂಟು 0.05. Then calculate final bill after adding GST, that is bill with GST is equal to total bill plus GST amount. So print total bill is equal to total bill, GST ಎಷ್ಟಾಗಿದೆ ಅಂತ ಬರೀರಿ, ಆಮೇಲೆ ಟೋಟಲ್ ಇನ್ಕ್ಲೂಡಿಂಗ್ GST ಎಷ್ಟಾಯಿತು ಅಂತ ಹೇಳೋದನ್ನು ಡಿಸ್ಪ್ಲೇ ಮಾಡಿದೆ. ಸೊ ಎಂಡ್. ಸೊ ಸಿಂಪಲ್, ನಾವು ಹೇಗೆ ವರ್ಕೌಟ್ ಮಾಡ್ತೇವೆ ಅದನ್ನು ಪ್ರೋಗ್ರಾಮ್ ಆಗಿ ಮಾಡುವಂಥದ್ದು. ಇದು ನಾವು ಕಾಮರ್ಸ್ ಸ್ಟೂಡೆಂಟ್ಸಿಗೆಲ್ಲ ಹೆಲ್ಪ್ ಆಗ್ತದೆ. ಲೈಕ್ ಈಗ ಕೆಲವೊಂದು ಸಲ ಸ್ಯಾಲ್ರಿ ಬಿಲ್ಲು ಅಥವಾ ಏನೋ ಒಂದು ಸೇಲ್ಸ್ ಬಿಲ್ಲನ್ನು ರೆಡಿ ಮಾಡೋದಿದ್ರೆಲ್ಲ ಇಂಥ ಟೈಪ್ ಪ್ರೋಗ್ರಾಮ್ಸನ್ನು ಯೂಸ್ ಮಾಡ್ತೇವೆ. 7th one, write pseudo code
that will perform the following. Read the marks of 3 subjects like computer science, mathematics and physics out of 100. Then calculate the aggregate marks, then calculate the percentage of marks ಅಂತ ಹೇಳಿದ್ದಿದೆ. ಸೊ ಇದು ಸಿಂಪಲ್ ಪ್ರೋಗ್ರಾಮ್. ಬಿಗಿನ್ 3 ಸಬ್ಜೆಕ್ಟಿನ ಮಾರ್ಕ್ಸ್ ರೀಡ್ ಮಾಡಬೇಕು. ಸೊ ಪ್ರಿಂಟ್ ಎಂಟರ್ ಮಾರ್ಕ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಔಟ್ ಆಫ್ 100, ದಟ್ ಇಸ್ ರೀಡ್ CS. ಎಂಟರ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಔಟ್ ಆಫ್ 100, ರೀಡ್ ಮ್ಯಾಥ್. ಎಂಟರ್ ಮಾರ್ಕ್ಸ್ ಇನ್ ಫಿಸಿಕ್ಸ್ ಔಟ್ ಆಫ್ 100, ರೀಡ್ ಫಿಸಿಕ್ಸ್. 3 ಸಬ್ಜೆಕ್ಟ್ ನೇಮನ್ನು ತೆಗೆದುಕೊಂಡ್ರೆ ಒಳ್ಳೆಯದು, ಅರ್ಥ ಆಗ್ತದೆ ಯಾವ್ಯಾವ ಸಬ್ಜೆಕ್ಟ್ ಅಂತ. ಇಲ್ಲದಿದ್ರೆ CS M ಅಂತ ಹೇಳೋ ತೆಗೆದುಕೊಳ್ಬೋದು, P ಅಂತ ಹೇಳೋ ತೆಗೆದುಕೊಳ್ಬೋದು. ಕ್ಯಾಲ್ಕುಲೇಟ್ ಅಗ್ರಿಗೇಟ್ ಮಾರ್ಕ್ಸ್, ದಟ್ ಇಸ್ ಸಮ್ ಈಸ್ ಈಕ್ವಲ್ ಟು CS marks plus maths marks plus physics marks. Then percentage is equal to sum divided by 300, ಯಾಕೆಂದ್ರೆ 3 ಸಬ್ಜೆಕ್ಟ್ ತೆಗೆದುಕೊಂಡಿರೋದ್ರಿಂದ, ಇಂಟು 100 ಹೀಗೂ ಮಾಡಬಹುದು. ಅಥವಾ ಡೈರೆಕ್ಟ್ ಆಗಿ ಸಮ್ ಡಿವೈಡೆಡ್ ಬೈ 3 ಮಾಡಬಹುದು. ಓಕೆ, ಅವಾಗ ಸಮ್ ಡಿವೈಡೆಡ್ ಬೈ 3 ಅಂದರೆ ಅಗ್ರಿಗೇಟ್ ಆಗಿಬಿಡ್ತದೆ, ಯಾಕೆಂದರೆ 100 ಒಳಗಡೆನೇ ಇರೋದ್ರಿಂದ. ಈ ಟೈಪಲ್ಲೂ ಮಾಡ್ಬೋದು, ಯಾಕೆಂದರೆ ಇಲ್ಲೂ ಅದೇ ಆಗ್ತದೆ, 0 0 ಕ್ಯಾನ್ಸಲ್ ಆಗ್ತದೆ, ಇದನ್ನು 0 0 ಇಲ್ಲಿ ಕ್ಯಾನ್ಸಲ್ ಆಯಿತು, ಸಮ್ ಡಿವೈಡೆಡ್ ಬೈ 3ನೇ ಆಯಿತು. ಡೈರೆಕ್ಟಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಸಬ್ಜೆಕ್ಟ್ಸ್. ಡಿಸ್ಪ್ಲೇ ದ ರಿಸಲ್ಟ್, ಪ್ರಿಂಟ್ aggregate marks equal to sum, print the percentage. 8th one, write an algorithm to find the greatest among two different numbers entered by the user. So step 1, start. Step 2, input two numbers, read num1 comma num2. Step 3, compare two given number. If num1 greater than num2, then print num1 is greatest, else print num2 is the greatest. Step 4, end. So simple algorithm ಬರೀಲಿಕ್ಕೆ ಹೇಳಿದ್ದಿದೆ. Next, 9th question, write an algorithm that performs the following. Ask a user to enter a number. If the number is between 5 and 15, write the word green. ನೋಡ್ರಿ, 5 ಮತ್ತು 15 ಒಳಗೆ ನಂಬರ್ ಇದ್ರೆ ಗ್ರೀನ್ ಅಂತ ಹೇಳಿ ಡಿಸ್ಪ್ಲೇ ಮಾಡಬೇಕು. 15 to 25 ಇದ್ರೆ ಬ್ಲೂ ಅಂತ ಪ್ರಿಂಟ್ ಮಾಡ್ಲಿಕ್ಕೆ ಹೇಳಿದ್ದಿದೆ. ಮತ್ತೆ 25 to 35 ಇದ್ರೆ ಆರೆಂಜ್ ಅಂತ ಪ್ರಿಂಟ್ ಮಾಡ್ಲಿಕ್ಕೆ ಹೇಳಿದ್ದಿದೆ. ಎನಿ ಅದರ್ ನಂಬರ್ ರೈಟ್ ದಟ್ ಆಲ್ ಕಲರ್ಸ್ ಆರ್ ಬ್ಯೂಟಿಫುಲ್ ಅಂತ ಹೇಳಿ ಡಿಸ್ಪ್ಲೇ ಮಾಡ್ರಿ ಅಂತ ಹೇಳಿದ್ದಿದೆ. ಸೊ ಇದಕ್ಕೆ ನಾವು ಇಫ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಬಹುದು. ಸ್ಟೆಪ್ 1, ಸ್ಟಾರ್ಟ್. Step 2, input number. Step 3 is the decision making, that is if num greater than or equal to 5 and num less than or equal to 15, then print green. Else if num greater than 15 and num less than or equal to 25, then print blue. Else if num greater than 25 and num less than or equal to 35, then print orange. Else print all colors are beautiful. Step 4, end. ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದೇವೆ ಅದನ್ನೇ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಬರಿತಾ ಹೋಗ್ಬಿಟ್ರೆ ಆಯ್ತು, ಅದೇ ಅಲ್ಗೋರಿದಮ್ ಆಗ್ಬಿಡ್ತದೆ. 10th question, write an algorithm that accepts 4 numbers as input and find the largest and smallest of them. 4 ನಂಬರ್ ಅನ್ನ ಇನ್ಪುಟ್ ಮಾಡಿ ಅದರಲ್ಲಿ ಲಾರ್ಜೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಹೇಳಿದ್ದಿದೆ. ಸೊ ಫಸ್ಟಿಗೆ ನಾವೇನ್ ಮಾಡ್ಕೊಳ್ಬೇಕಂದ್ರೆ ಇದರಲ್ಲಿ ನಮ್ 1 ಅನ್ನ ಲಾರ್ಜೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಅಂತ ಹೇಳಿ ಅಸೆಂಪ್ಷನ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಫಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟ್, ಇನ್ಪುಟ್ 4 ನಂಬರ್, ರೀಡ್ num1 num2 num3 num4. ನೋಡ್ರಿ, ಸ್ಟೆಪ್ 3 ದಲ್ಲಿ ಇನಿಷಿಯಲೈಸ್ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್, ದಟ್ ಇಸ್ ಸೆಟ್ ಲಾರ್ಜೆಸ್ಟ್ ಈಕ್ವಲ್ ಟು num1, ಸೆಟ್ ಸ್ಮಾಲೆಸ್ಟ್ ಈಸ್ ಈಕ್ವಲ್ ಟು num1. ಆಮೇಲೆ ಅದನ್ನು ಕಂಪೇರ್ ಮಾಡ್ತಾ ಹೋಗ್ಬೇಕು. ಮತ್ತೆ num2 ಏನಾದ್ರೂ ಲಾರ್ಜೆಸ್ಟ್ ಗಿಂತ ದೊಡ್ಡದಾಯ್ತು ಅಂದ್ರೆ ಸೆಟ್ ಲಾರ್ಜೆಸ್ಟ್ ಈಕ್ವಲ್ ಟು num2 ಮಾಡೋದು. num3 ಏನಾದ್ರೂ ಲಾರ್ಜೆಸ್ಟ್ ಗಿಂತ ದೊಡ್ಡದಾದ್ರೆ ಸೆಟ್ ಲಾರ್ಜೆಸ್ಟ್ ಈಕ್ವಲ್ ಟು num3. num4 ಏನಾದ್ರೂ ಲಾರ್ಜೆಸ್ಟ್ ಗಿಂತ ದೊಡ್ಡದಾದ್ರೆ ಸೆಟ್ ಲಾರ್ಜೆಸ್ಟ್ ಈಕ್ವಲ್ ಟು num4. ಲಾಸ್ಟಿಗೆ ಯಾವ್ದು ಲಾರ್ಜೆಸ್ಟ್ ಇದೆ ಅದನ್ನ ಲಾರ್ಜೆಸ್ಟ್ ಅಲ್ಲಿ ಸ್ಟೋರ್ ಆಗಿದ್ದಿರ್ತದೆ ಅಂತ ಆಯ್ತು. ಸೇಮ್ ಪ್ರೊಸೆಸ್ ಅನ್ನ ಸ್ಮಾಲೆಸ್ಟಿಗೂ ಮಾಡಬೇಕು. ಈಗ num2 ಲೆಸ್ ದೆನ್ ಸ್ಮಾಲೆಸ್ಟ್, ಸೆಟ್ ಸ್ಮಾಲೆಸ್ಟ್ ಈಸ್ ಈಕ್ವಲ್ ಟು num2. num3 ಲೆಸ್ ದೆನ್ ಸ್ಮಾಲೆಸ್ಟ್ ಇದ್ರೆ ಸೆಟ್ ಸ್ಮಾಲೆಸ್ಟ್ ಈಕ್ವಲ್ ಟು num3. num4 ಲೆಸ್ ದೆನ್ ಸ್ಮಾಲೆಸ್ಟ್ ಇದ್ರೆ ಸೆಟ್ ಸ್ಮಾಲೆಸ್ಟ್ ಈಕ್ವಲ್ ಟು num4. ಇದಾದಾಗ ಲಾರ್ಜೆಸ್ಟ್ ಮತ್ತೆ ಸ್ಮಾಲೆಸ್ಟ್ ಅಲ್ಲಿ ರಿಸಲ್ಟ್ ಬಂದಿದ್ದಿರ್ತದೆ, ಅದನ್ನ ಎಂಡಿಗೆ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಪ್ರಿಂಟ್ ಲಾರ್ಜೆಸ್ಟ್ ನಂಬರ್ ಇಸ್ ಈಕ್ವಲ್ ಲಾರ್ಜೆಸ್ಟ್, smallest number is equal to smallest, then end the program. 11th one, write an algorithm to display the total water bill charges of the month depending upon the number of units consumed by the customer as per the following criteria. For the first 100 unit, 5 rupees per unit. For next 150 units,
10 rupees per unit, more than 250 units, 20 rupees per unit. Also add meter charges of 75 per month to calculate the total water bill. ನೋಡ್ರಿ, input the number of units consumed. ಯೂನಿಟ್ಸ್ ಅನ್ನ ರೀಡ್ ಮಾಡಬೇಕು. ಅದು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಆಮೇಲೆ ನಾವು ಅದನ್ನ ಮಾಡ್ತಾ ಹೋಗ್ತೇವೆ. ಸೆಟ್ ಬಿಲ್ ಈಸ್ ಈಕ್ವಲ್ ಟು 0 ಅಂಡ್ ಮೀಟರ್ ಚಾರ್ಜಸ್ ಈಕ್ವಲ್ ಟು 75. ಅದನ್ನ ನಾವು ಎಲ್ಲದಕ್ಕೂ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಚಾರ್ಜಸ್ ಬೇಸ್ಡ್ ಆನ್ ದ ಯೂನಿಟ್ಸ್. ಇಫ್ ಯೂನಿಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 100 ಇದ್ರೆ ಬಿಲ್ ಈಸ್ ಈಕ್ವಲ್ ಟು ಯೂನಿಟ್ಸ್ ಇಂಟು 5. ಡೈರೆಕ್ಟಾಗಿ ಹೇಳ್ಬಿಡ್ಬೋದು 5 ರೂಪಾಯಿ ಹಂಗೆ ಬಿಲ್ಲಿಂಗ್ ಆಗ್ತದೆ ಅಂತ. ಅವು ಎಷ್ಟು ಯೂನಿಟ್ಸ್ ಯೂಸ್ ಮಾಡಿದ್ದಾನೆ, ಲೆಸ್ ದೆನ್ 100 ಇದ್ರೆ. ಈಗ 10 ಇದೆ ಅಂದರೆ 10 ಇಂಟು 5 ಅಂದರೆ 50 ರೂಪೀಸ್ ಆಗಿಬಿಡ್ತು ಅವನಿಗೆ. ಎಲ್ಸ್ ಇಫ್ ಯೂನಿಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 250 ದೆನ್ ಬಿಲ್ ಈಸ್ ಈಕ್ವಲ್ ಟು 100 ಇಂಟು 5 ಅಂದರೆ 100 ರೂಪಾಯಿ ತನಕ 5 ರೂಪಾಯಿ ಅವನಿಗೆ. ಆಮೇಲೆ 100 ರೂಪಾಯಿಗಿಂತ ಮೇಲಾಗಿದ್ದಕ್ಕೆಲ್ಲದಕ್ಕೂ 10 ರೂಪಾಯಿ ಅಂತ ಆಯ್ತು. ಅದಕ್ಕಾಗಿ ಯೂನಿಟ್ಸ್ ಮೈನಸ್ 100 ಮಾಡಿ ಇಂಟು 10 ಮಾಡಿದ್ದಿದೆ. ಎಲ್ಸ್ ಇಫ್ ಇದು ಯೂನಿಟ್ಸ್ ಗ್ರೇಟರ್ ದೆನ್ 250 ಇದ್ರೆ ದೆನ್ ಬಿಲ್ ಈಸ್ ಈಕ್ವಲ್ ಟು 100 ಇಂಟು 5 ಪ್ಲಸ್ 150 ಇಂಟು 10 ಅಂದರೆ ಫಸ್ಟ್ 100ಗೆ 5 ರೂಪಾಯಿ, ನೆಕ್ಸ್ಟ್ 150ಗೆ 10 ರೂಪಾಯಿ, ಅದ್ರ ಮೇಲಿಂದಕ್ಕೆ 20 ರೂಪಾಯಿ. ಅದನ್ನು ನಾವು ಹೀಗೆ ಮಾಡಿದ್ದಿದೆ 100 ಇಂಟು 5 ಪ್ಲಸ್ 150 ಇಂಟು 10 ಪ್ಲಸ್ ಯೂನಿಟ್ಸ್ ಮೈನಸ್ 250. ಫಸ್ಟ್ ಇನ್ 250 ಕ್ಯಾಲ್ಕುಲೇಟ್ ಆದಂಗೆ ಆಯಿತು. ಅದಕ್ಕಾಗಿ ನಾವು ಉಳಿದಿದ್ದಕ್ಕೆ ತಗೊಳ್ಬೇಕಾಯ್ತು ಈಗ. ಸೊ ಫಸ್ಟ್ ಇನ್ 250 ಬಿಟ್ಟು ಅವಾಗ ಅದು ಉಳಿದಿದ್ದಕ್ಕೆ 20 ರೂಪೀಸ್. ನೆಕ್ಸ್ಟ್ ಸ್ಟೆಪ್ 5, ಆ್ಯಡ್ ಮೀಟರ್ ಚಾರ್ಜಸ್, ದಟ್ ಇಸ್ ಟೋಟಲ್ ಬಿಲ್ ಈಸ್ ಈಕ್ವಲ್ ಟು ಬಿಲ್ ಪ್ಲಸ್ ಮೀಟರ್ ಚಾರ್ಜಸ್, ಪ್ರಿಂಟ್ ದ ಟೋಟಲ್ ಬಿಲ್. ಈ ಟೈಪಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ತೇವೆ. ಸೊ 12th ಕ್ವೆಶನ್, ವಾಟ್ ಆರ್ ಕಂಡೀಷನಲ್ಸ್ ಅಂಡ್ ವೆನ್ ದೇ ಆರ್ ರಿಕ್ವೈರ್ಡ್ ಇನ್ ಎ ಪ್ರೋಗ್ರಾಮ್? ಕಂಡೀಷನಲ್ ಆರ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ that allow a program to make decisions based on certain conditions. ಕಂಡೀಷನಲ್ಸ್ ಅಂತ ಹೇಳಿದ್ರೆ ಏನು? ಇಫ್ ಸ್ಟೇಟ್ಮೆಂಟ್ ಅನ್ನು ಕಾಮನ್ ಆಗಿ ಕಂಡೀಷನಲ್ಸಿಗೆ ಯೂಸ್ ಮಾಡ್ತೇವೆ. ಯಾವಾಗ ಯೂಸ್ ಮಾಡ್ತೇವೆ? ಟು ಮೇಕ್ ದ ಡಿಸಿಷನ್ಸ್. ಅಂದರೆ ಟ್ರೂ ಆಗಬೇಕು ಅಥವಾ ಫಾಲ್ಸ್ ಆಗಬೇಕು, ಕೆಲವೊಂದು ಕಂಡೀಷನ್ ಆಗಬೇಕು ಬೇಡ ಅನ್ನೋದನ್ನು ಡಿಸೈಡ್ ಮಾಡ್ಲಿಕ್ಕೆ ಮಾಡ್ತೇವೆ. ಕಂಡೀಷನಲ್ಸ್ ಆರ್ ರಿಕ್ವೈರ್ಡ್ ವೆನ್ ಎವರ್ ಎ ಪ್ರೋಗ್ರಾಮ್ ನೀಡ್ಸ್ ಟು ಚೂಸ್ ಬಿಟ್ವೀನ್ ಡಿಫರೆಂಟ್ ಆಕ್ಷನ್ಸ್. ಎಕ್ಸಾಂಪಲ್ ಇನ್ಕ್ಲೂಡ್ ಡಿಸಿಷನ್ ಮೇಕಿಂಗ್, ಮಾರ್ಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 40 ಪಾಸ್, ಇಲ್ಲದೆ ಇದ್ರೆ ಫೇಲು. ರೇಂಜ್ ಚೆಕಿಂಗ್, ಇಫ್ ಟೆಂಪ್ರೇಚರ್ ಲೆಸ್ ದೆನ್ 0 ಇದ್ರೆ ಫ್ರೀಸಿಂಗ್ ಅಂತ, ಎಲ್ಸ್ ಇಫ್ ಟೆಂಪ್ರೇಚರ್ ಗ್ರೇಟರ್ ದೆನ್ 30 ಇದ್ರೆ ಹಾಟ್ ಅಂತ. ವ್ಯಾಲಿಡೇಷನ್ಸ್ ಮಾಡಲಿಕ್ಕೆ ಪಾಸ್ವರ್ಡ್ ಎಂಟರ್ಡ್ ಇಸ್ ಕರೆಕ್ಟ್ ಪಾಸ್ವರ್ಡ್ ಅಥವಾ ಸ್ಟ್ರಾಂಗ್ ಪಾಸ್ವರ್ಡ್ ಹೌದೋ ಅಲ್ಲೋ ಅದನ್ನೆಲ್ಲ ಚೆಕ್ ಮಾಡಲಿಕ್ಕೆ. ಮೆನು ಡ್ರಿವನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಆಪ್ಷನ್ 1 ಸೆಲೆಕ್ಟ್ ಮಾಡಿದ್ರೆ ಏನಾಗಬೇಕು, ಆಪ್ಷನ್ 2 ಸೆಲೆಕ್ಟ್ ಆದರೆ ಏನಾಗಬೇಕು, ಓಕೆ, ಆ ಟೈಪಲ್ಲಿ ಅಂಥದಕ್ಕೆಲ್ಲ ನಾವು ಕಂಡೀಷನಲ್ಸ್ ಅನ್ನು ಯೂಸ್ ಮಾಡ್ತೇವೆ ಅಂತ. 13th ಕ್ವೆಶನ್, ಮ್ಯಾಚ್ ದ ಪೇರ್ಸ್, ದಟ್ ಇಸ್ ಫ್ಲೋ ಚಾರ್ಟ್ ಸಿಂಬಲ್ ಇಸ್ ಗಿವನ್. ಈ ಸಿಂಬಲ್ ಯಾವುದಕ್ಕೆ ಅಂತ ಹೇಳೋದನ್ನು ಮಾಡ್ರಿ ಅಂತ ಹೇಳಿದ್ದಿದೆ. ಸೊ ಈ ಸಿಂಬಲ್ ಅನ್ನು ನಾವು ಓವಲ್ ಸಿಂಬಲ್ ಅಂತ ಹೇಳ್ತೇವೆ, ಸ್ಟಾರ್ಟ್ ಆರ್ ಸ್ಟಾಪಿಗೆ, ಕರೆಕ್ಟಾ? ಹಾಗೆ ಈ ಸಿಂಬಲ್ ಪ್ಯಾರಲೋಗ್ರಾಮ್, ದಟ್ ಈಸ್ ಫಾರ್ ದಿ ಇನ್ಪುಟ್ ಆರ್ ಔಟ್ಪುಟ್. ಎಲ್ಲಿದೆ? ದಟ್ ಮೀನ್ಸ್ ಡೇಟಾ, ಕರೆಕ್ಟ್, ಡೇಟಾಗೆ ರಿಲೇಟೆಡ್ ಆಯಿತು. ಹಾಗೆ ಕ್ಯಾಲ್ಕುಲೇಷನ್ಸ್ ಮಾಡೋದಿದ್ರೆ ಅದರ ಪ್ರೊಸೆಸ್ ಅಂತ ಆಯಿತು, ಇದು ಆಗಬೇಕು ರೆಕ್ಟ್ಯಾಂಗಲ್. ಹಾಗೆ ಡಿಸಿಷನ್ ಮೇಕಿಂಗಿಗೆ ಇದು ಬೇಕು ಅಂತ ಆಯಿತು. ಫ್ಲೋ ಆಫ್ ಕಂಟ್ರೋಲಿಗೆ ಏರೋ ಮಾರ್ಕ್ಸ್ ಅಂತ ಆಯಿತು. ಈ ಟೈಪಲ್ಲಿ ಮ್ಯಾಚ್ ದ ಪೇರ್ಸ್ ಅಂತ ಹೇಳಿದ್ದಿದೆ. ನೆಕ್ಸ್ಟ್ 14th, ಫಾಲೋವಿಂಗ್ ಇಸ್ ಎನ್ ಅಲ್ಗೋರಿದಮ್ ಫಾರ್ ಗೋಯಿಂಗ್ ಟು ಸ್ಕೂಲ್ ಆರ್ ಕಾಲೇಜ್. ಕ್ಯಾನ್ ಯು ಸಜೆಸ್ಟ್ ಇಂಪ್ರೂವ್ಮೆಂಟ್ಸ್ ಇನ್ ದಿಸ್ ಟು ಇನ್ಕ್ಲೂಡ್ ಅದರ್ ಆಪ್ಷನ್ಸ್? ರೀಚ್ ಸ್ಕೂಲ್ ಅಲ್ಗೋರಿದಮ್ ಅನ್ನು ಕೊಟ್ಟಿದ್ದಿದೆ. ವೇಕ್ ಅಪ್ ಇನ್ ದ ಮಾರ್ನಿಂಗ್, ಗೆಟ್ ರೆಡಿ, ಟೇಕ್ ಲಂಚ್ ಬಾಕ್ಸ್, ಟೇಕ್ ಬಸ್, ಗೆಟ್ ಆಫ್ ದ ಬಸ್, ರೀಚ್ ಸ್ಕೂಲ್ ಆರ್ ಕಾಲೇಜ್. ಇದರಲ್ಲಿ ನೀವೇನಾದರೂ ಮತ್ತೆ ಚೇಂಜಸ್ ಮಾಡ್ಬೋದೋ ಹೇಗೆ ಅಂತ ಹೇಳಿ ನಿಮ್ಗೆ ಹೇಳಿದ್ದಿದೆ. ನೋಡ್ರಿ, ಇಂಪ್ರೂವ್ ದ ಅಲ್ಗೋರಿದಮ್. ಸ್ಟಾರ್ಟ್, ವೇಕ್ ಅಪ್, ಗೆಟ್ ರೆಡಿ ಅಂದರೆ ಬ್ರಷ್ ಮಾಡು, ಬಾತ್ ಮಾಡು, ಡ್ರೆಸ್ ಮಾಡು, ಅದನ್ನು ಬೇಕಾದ್ರೆ ಸೇರಿಸ್ಬೋದು. ಟೇಕ್ ಲಂಚ್ ಬಾಕ್ಸ್ ಆರ್ ಬ್ಯಾಗ್, choose mode of transport, if bus, take bus, get off the bus at school stop. Else if walk to school or college. Else if cycle ಆದರೆ take the bicycle, park bicycle at school or college. Else if ಆನ್ಲೈನ್ ಕ್ಲಾಸಸ್ ಏನಾದರೂ ಇದ್ದರೆ ಸ್ವಿಚ್ ಆನ್ ಕಂಪ್ಯೂಟರ್ ಆರ್ ಮೊಬೈಲ್, ಲಾಗ್ ಇನ್ ಟು ಆನ್ಲೈನ್ ಕ್ಲಾಸ್ ಪ್ಲಾಟ್ಫಾರ್ಮ್. ದೆನ್ ಸ್ಟೆಪ್ 6, ರೀಚ್ ಸ್ಕೂಲ್ ಆರ್ ಕಾಲೇಜ್ ಫಿಸಿಕಲಿ ಆರ್
ವರ್ಚುವಲಿ ಅಂದರೆ ಆನ್ಲೈನ್ ಕ್ಲಾಸ್ ಆದರೆ ವರ್ಚುವಲಿ ಅಂತಾಯಿತು, ಇಲ್ಲದೆ ಇದ್ದರೆ ವಾಕಿಂಗು, ಸೈಕಲ್ ತೊಗೊಂಡು ಹೋಗೋದು, ಬಸ್ ಮೇಲೆ ಹೋಗೋದು ಅಂದರೆ ಫಿಸಿಕಲಿ ಆಯಿತು. ದೆನ್ ಸ್ಟೆಪ್ 7 ಎಂಡ್. ಈ ಟೈಪಲ್ಲಿ ಸ್ವಲ್ಪ ಚೇಂಜಸ್ ನೀವು ಚೇಂಜಸ್ ಮಾಡಿ ಬರೀರಿ ಅಂತ ಹೇಳಿದ್ದಿದೆ ಈ ಟೈಪಲ್ಲಿ ಕೊಟ್ಟಿದ್ದಿದ್ರೆ. Write a pseudocode to calculate the factorial of a number. Hint, factorial of 5 is 5 factorial is equal to 5 into 4 into 3 into 2 into 1. ಅಂದರೆ ಪ್ರಾಡಕ್ಟ್ ಆಫ್ ನಂಬರ್ ಫ್ರಮ್ 1 to given number ಅಂತ ಆಯ್ತು. ಪ್ರಾಡಕ್ಟ್ ಆಫ್ ಆಲ್ ದ ನಂಬರ್ಸ್ ಫ್ರಮ್ 1 to given ನಂಬರ್ ಅಂದರೆ 5 ಇದ್ರೆ 5 into 4 into 3 into 2 into 1. ಓಕೆ, ಅವಾಗ ಏನಾಗ್ತದೆ 5 4 ಜಾ 20, 23 ಜಾ 60, 62 ಜಾ 120 ಅಂತ ಆಯ್ತು ಇದು ರಿಸಲ್ಟ್. ಈಗ 120 ಇಸ್ ದ ರಿಸಲ್ಟ್. ನೋಡ್ರಿ, ಬಿಗಿನ್ ಪ್ರಿಂಟ್ ಎಂಟರ್ ಎ ನಂಬರ್, ರೀಡ್ ಎನ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 1. ಯಾಕೆಂದ್ರೆ ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ ಇನಿಷಿಯಲಿ 1 ಅಂತ ಸೆಟ್ ಮಾಡ್ತೇವೆ. ಎಡಿಷನ್ಸ್ ಎಲ್ಲ ಮಾಡಬೇಕಾದ್ರೆ ಸಮ್ ಮಾಡಬೇಕಾದ್ರೆ 0 ತಗೊಳ್ತೇವೆ. ಫಾರ್ i is equal to 1 to n, do factorial is equal to factorial into i, and for print factorial of n is equal to factorial, then end the program. ಇದನ್ನು ನಾವು ಥಿಂಕ್ ಮಾಡ್ಬೋದು ಹೇಗೆ ಬೇಕು ಅಂತ. ಬಿಗಿನ್ ಎಂಡ್. ಸೊ ಪ್ರಿಂಟ್ ಫ್ಯಾಕ್ಟೋರಿಯಲ್ ಆಫ್ n is equal to factorial. ಈ ಟೈಪಲ್ಲಿ ನಾವು ಕ್ಲಿಯರ್ ಮಾಡಿದ್ರೆ ಆಯಿತು. 16. Draw a flow chart to check whether a given number is an Armstrong number. An Armstrong number of 3 digits is an integer such that the sum of the cubes of its digits is equal to the number itself. For example, 371 is an Armstrong number. Since ಅದರ ಕ್ಯೂಬ್ ಮಾಡಿದ್ರೆ ಪ್ಲಸ್ 7ನ ಕ್ಯೂಬ್ ಮಾಡಿದ್ರೆ ಮತ್ತು 1ನ ಕ್ಯೂಬ್ ಮಾಡಿದ್ರೆ ಸೇಮ್ ರಿಸಲ್ಟ್ ಬಂದರೆ ಅದಕ್ಕೆ ಆರ್ಮ್ಸ್ಟ್ರಾಂಗ್ ಅಂತೇವೆ. Armstrong number is a number that matches the sum of its digits raised to the power of the number of digits. ಅಂದರೆ ಕ್ಯೂಬನ್ನು ಮಾಡಿದ್ರೆ 3 ಕ್ಯೂಬ್ 7 ಕ್ಯೂಬ್ ಮತ್ತು 1 ಕ್ಯೂಬ್ ಮಾಡಿದಾಗ ಸೇಮ್ ನಂಬರೇ ಬರಬೇಕು, ಅದಕ್ಕೆ ಆರ್ಮ್ಸ್ಟ್ರಾಂಗ್ ನಂಬರ್ ಅಂತೇವೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ 153, 1 ಕ್ಯೂಬ್ ಈಸ್ 1, 5 ಕ್ಯೂಬ್ ಅಂತ ಹೇಳಿದ್ರೆ ಎಷ್ಟಾಯಿತು? 1 ಕ್ಯೂಬ್ ಈಸ್ 1 ಆಯಿತು. 5 ಕ್ಯೂಬ್ ಅಂತ ಹೇಳಿದ್ರೆ 5 5 ಜಾ 25, 25 5 ಜಾ 125, ಕರೆಕ್ಟಾ? ಆಮೇಲೆ 3 ಕ್ಯೂಬ್ ಅಂದರೆ 3 3 ಜಾ 9, 9 3 ಜಾ 27. ಓಕೆ, ಈಗ ಇದನ್ನು ಆ್ಯಡ್ ಮಾಡಿದ್ರೆ ಓಕೆ, ಸ್ಟಾರ್ಟ್ ಇನ್ಪುಟ್ ಎನ್, ಸಮ್ ಇಸ್ ಈಕ್ವಲ್ ಟು 0, ಟೆಂಪ್ ಇಸ್ ಈಕ್ವಲ್ ಟು ಎನ್ ಅಂತ ತೆಗೆದುಕೊಂಡ್ವಿ. ಯಾಕೆಂದರೆ ಎನ್ ಅನ್ನೋದು ಈಗ 1 2 3 ಇದೆ ಅಂತ ಹೇಳಾದರೆ ಎನ್ ಅನ್ನೋದು 1 2 3 ಇದೆ ಅಂತ ಹೇಳಾದರೆ ಟೆಂಪಲ್ಲೂ 1 2 3 ಬಂತು ಅಂತಾಯಿತು. ಟೆಂಪು 1 2 3 ಆಯಿತು. ಈ ಟೆಂಪ್ ನಾಟ್ ಈಕ್ವಲ್ ಟು 0, 1 2 3 ಇಸ್ ನಾಟ್ ಈಕ್ವಲ್ ಟು 0, ಕೆಳಗಡೆ ಬಂತು. ಡಿಜಿಟ್ ಈಕ್ವಲ್ ಟು ಟೆಂಪ್ ಮಾಡ್ 10, ಅವಾಗ 3 ಬಂತು. ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ 3/3 ಅಂದರೆ 27 ತೆಗೆದುಕೊಳ್ತು ಅಂತಾಯಿತು ಸಮ್ಮಿಗೆ. ಸಮ್ ಈಸ್ ಈಕ್ವಲ್ ಟು 27 ಆಯಿತು ಫಸ್ಟ್ ಟೈಮ್. ಸೊ ಟೆಂಪ್ ಈಸ್ ಈಕ್ವಲ್ ಟು ಟೆಂಪ್ ಡಿವೈಡೆಡ್ ಬೈ 10. ಟೆಂಪ್ ಡಿವೈಡೆಡ್ ಬೈ 10 ಮಾಡ್ತಾ ಇದ್ದೇವೆ. ಅಂದರೆ ಇಲ್ಲೀಗ ಟೆಂಪಿನ ಅನ್ನೋ ನಂಬರು ಡಿವೈಡೆಡ್ ಬೈ 10 ಮಾಡಿದಾಗ ಅದೇನಾಯಿತು? 1 2 ಆಯಿತು. 1 2 ಅನ್ನೋದಷ್ಟೇ ಉಳಿತು. ಮತ್ತು ಮೇಲ್ಗಡೆ ಬಂತು. ಈ ಟೆಂಪ್ ನಾಟ್ ಈಕ್ವಲ್ ಟು 0, ಸೊ ನಾಟ್ ಈಕ್ವಲ್ ಟು 0. ಡಿಜಿಟ್ ಈಸ್ ಈಕ್ವಲ್ ಟು ಟೆಂಪ್ ಮಾಡ್ 10, ಅವಾಗ 2 ತೆಗೆದುಕೊಳ್ತು. ಸೊ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ 2/3. 2/3 ಅಂತ ಹೇಳಿದ್ರೆ 2/2 is 4, 4/2 is 8, ಅಂದರೆ 8 ಆಯಿತು ಅಂತಾಯಿತು. ಕರೆಕ್ಟಾ? ಹಾಗೆ ಪ್ಲಸ್ ನೆಕ್ಸ್ಟ್ ಮತ್ತೆ ಮೇಲ್ಗಡೆ ಬಂತು. ಕರೆಕ್ಟಾ? ಮತ್ತೆ ಮೇಲ್ಗಡೆ ಬಂದಾಗ ಇಲ್ಲೀಗ ನಾವು ನೋಡ್ತೇವೆ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಡಿಜಿಟ್ ರೇಸ್ ಟು 3, ದಟ್ ಈಸ್ 1 ಅಂತಾಯಿತು. 1/3 ದಟ್ ಈಸ್ 1 ಅಂತಾಯಿತು. ಓಕೆ, 27 ಪ್ಲಸ್ 8 ಪ್ಲಸ್ 1 ನೋಡ್ರಿ, ಈಗ 27 ಪ್ಲಸ್ 8 ಪ್ಲಸ್ 1, 27 ಅಂತ ಪ್ಲಸ್ 8 ಅಂತ ಹೇಳಿದ್ರೆ 28 36 ಆಯಿತು. ಸೊ ಇಟ್ ಇಸ್ ನಾಟ್ ಎ ಆರ್ಮ್ಸ್ಟ್ರಾಂಗ್ ನಂಬರ್ ಅಂತ ಆಯಿತು. ಓಕೆ, ಹಾಗೆ ನಾವು ಬೇರೆ ಬೇರೆ ಮಾಡಿ ನೋಡ್ಬೋದು. ಇದರಲ್ಲಿ ಕೊಟ್ಟಿದ್ದಿದೆ 153, ಬೇಕಾದ್ರೆ 153 ಅಸೈನ್ ಮಾಡಿ ನೋಡುವ. ಸೊ 153 ವೆದರ್ ಇಟ್ಸ್ ಎ ಆರ್ಮ್ಸ್ಟ್ರಾಂಗ್ ನಂಬರ್. ಫಸ್ಟ್ ಇಟ್ ವಿಲ್ ಟೇಕ್ 3, ಡಿಜಿಟ್ ಈಸ್ ಈಕ್ವಲ್ ಟು 3 ಆಯಿತು. 153 ತೆಗೆದುಕೊಂಡ್ರೆ ಈ ಟೆಂಪ್ ನಾಟ್ ಈಕ್ವಲ್ ಟು 0, ನೋ, 153 ಇಸ್ ನಾಟ್ ಈಕ್ವಲ್ ಟು 0, ಎಸ್.
ಡಿಜಿಟ್ ಈಸ್ ಈಕ್ವಲ್ ಟು ಟೆಂಪ್ ಮಾಡ್ 10 ಅಂತ ತೆಗೆದುಕೊಳ್ತು. ಅವಾಗ ಏನಾಯಿತು 153 ಮಾಡ್ 10 ಆಯಿತು. ಕರೆಕ್ಟಾ? 153 ಮಾಡ್ 10 ಅಂದರೆ 3 ತೆಗೆದುಕೊಳ್ತು ಫಸ್ಟ್ ಟೈಮ್. ಸೊ ಆವಾಗ 3 raised to 3. 3 raised to 3 ಅಂದರೆ ಎಷ್ಟಾಯಿತು? 27 ಆಯಿತು. ಸೊ ಫಸ್ಟ್ ಟೈಮ್ ಇಟ್ ಟೇಕ್ಸ್ 27 ಪ್ಲಸ್ ಆಮೇಲೆ ಮತ್ತೆ ಮೇಲ್ಗಡೆ ಬಂದಾಗ 15 ತೆಗೆದುಕೊಳ್ತದೆ. ಕರೆಕ್ಟ್? ಯಾಕೆಂದರೆ ಟೆಂಪ್ ಈಸ್ ಈಕ್ವಲ್ ಟು ಟೆಂಪ್ ಡಿವೈಡೆಡ್ ಬೈ 10 ಅಂದರೆ 15 ಅಷ್ಟೇ ಉಳ್ಕೊಳ್ತದೆ. ಮತ್ತೆ ಮೇಲ್ಗಡೆ ಬರ್ತದೆ ಟೆಂಪ್ ನಾಟ್ ಈಕ್ವಲ್ ಟು 0 ನೋ. ಸೊ 15 ಇರೋದ್ರಿಂದ ಸೊ ಡಿಜಿಟ್ ಈಸ್ ಈಕ್ವಲ್ ಟು ಟೆಂಪ್ ಮಾಡ್ 10, ದೆನ್ ಇಟ್ ವಿಲ್ ಟೇಕ್ 5. ದೆನ್ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ 5 raised to 3. 5 raised to 3 ಅಂತ ಹೇಳಿದ್ರೆ ಎಷ್ಟಾಯಿತು? 5 raised to 2 is 25. 25 raised to 5 ಅಂತ ಹೇಳಿದ್ರೆ 5 ಅನ್ನು ತೆಗೆದುಕೊಳ್ತು. ಓಕೆ, ಪ್ಲಸ್ ಲಾಸ್ಟ್ ಉಳಿದಿದ್ದ ನಂಬರು ಅಗೇನ್ ಟೆಂಪ್ ಈಕ್ವಲ್ ಟೆಂಪ್ ಡಿವೈಡೆಡ್ ಬೈ 10, ಇಟ್ ವಿಲ್ ಟೇಕ್ 1. ಸೊ 1 ಅಗೇನ್ ಇಟ್ ವಿಲ್ ಕಮ್ ಡೌನ್ ಡಿಜಿಟ್ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಡಿಜಿಟ್ raised to 3. 1 raised to 3 is 1 ಅಂತ ಆಯಿತು. ಸೊ 1 ಅಂತ ಹೇಳಿದ್ರೆ ಅವಾಗ ಟೋಟಲ್ ನಾವು ಆ್ಯಡ್ ಮಾಡಬೇಕೀಗ. ಇತ್ಲಾಗ ಮೇಲೆ ಬಂತು ಟೆಂಪ್ ನಾಟ್ ಈಕ್ವಲ್ ಟು 0, ಸೊ ಇಟ್ಸ್ ನಾಟ್ ಈಕ್ವಲ್ ಟು 0. ಸೊ ಕೆಳಗಡೆ ಬಂತು ಅವಾಗ ನೋ ಅಂತ ಹೇಳಿದ್ರೆ ಅವಾಗ ಈ ಸಮ್ ಈಸ್ ಈಕ್ವಲ್ ಟು ಏನು ನೋಡ್ರಿ. ಈಗ 125 ಪ್ಲಸ್ 27 ಪ್ಲಸ್ 1 is 153ನೇ. ಸೊ ಸಮ್ ಈಸ್ ಈಕ್ವಲ್ ಟು 153 is equal to 153. ಎಸ್, ಪ್ರಿಂಟ್ ಆರ್ಮ್ಸ್ಟ್ರಾಂಗ್ ನಂಬರ್ ಸ್ಟಾಪ್. ಓಕೆ, ಈ ಟೈಪಲ್ಲಿ ನೋಡ್ರಿ, ಒಂದು ಆಗದೇ ಇರೋ ನಂಬರು ಮಾಡಿ ನೋಡಿದ್ವಿ, ಆಗುವಂಥ ನಂಬರು ಮಾಡಿ ನೋಡಿದ್ವಿ. ಈ ಟೈಪಲ್ಲಿ ಫ್ಲೋ ಚಾರ್ಟನ್ನು ಬಿಡಿಸ್ಲಿಕ್ಕೆ ನಿಮ್ಗೆ ಹೇಳಿದ್ದಿದೆ. 17th question. Following is an algorithm to classify number as single digit, double digit or big. Classify numbers algorithm. Input number, if number less than 9, single digit, else if number less than 99 ಅಂದರೆ 9 to 99 ಇದ್ರೆ ಡಬಲ್ ಡಿಜಿಟ್, ಆಮೇಲೆ ಮೋರ್ ದೆನ್ 99 ಇದ್ರೆ ಬಿಗ್ ಅಂತ ನಿಮಗೆ ಕೊಟ್ಟಿದ್ದಿದೆ. ವೆರಿಫೈ ಫಾರ್ 5, 9, 47, 99, 100, 200 and correct the algorithm if required. Verification with test cases. ನೋಡ್ರಿ, ನಂಬರ್ ಈಸ್ ಈಕ್ವಲ್ ಟು 5 ತೆಗೆದುಕೊಳ್ಳುವ, ಅವಾಗ ಚೆಕ್ ಮಾಡಿದ್ರೆ ಈ ಅಲ್ಗೋರಿದಮ್ ಇಫ್ ನಂಬರ್ ಲೆಸ್ ದೆನ್ 9, ಎಸ್, ಯಾಕೆಂದರೆ 5 ಅನ್ನೋದು ಕರೆಕ್ಟ್ ಇದೆ, ಸಿಂಗಲ್ ಡಿಜಿಟ್ ನಂಬರ್ ಅಂತ ಡಿಸ್ಪ್ಲೇ ಆಗಬೇಕು. ನೆಕ್ಸ್ಟ್ 9 ತೆಗೆದುಕೊಂಡ್ರೆ ನಂಬರ್ ಲೆಸ್ ದೆನ್ 9, ನೋ, ವೆಲ್ ಇಟ್ ಈಸ್ ಈಕ್ವಲ್ ಟು 9, ಸೊ ದೆನ್ ಇಟ್ ವಿಲ್ ಗೋ ಟು ಈ ಪಾರ್ಟಿಗೆ ಹೋಗ್ತದೆ ಅಂತ ಆಯಿತು, ಡಬಲ್ ಡಿಜಿಟಿಗೆ ಬಂದ್ಬಿಡ್ತದೆ ಅಂತ ಆಯಿತು. ಬಟ್ ಅವಾಗ ರಾಂಗ್ ಆಯಿತು ಈ ಕೇಸು. ಅದಕ್ಕಾಗಿ ಪ್ರೋಗ್ರಾಮ್ ಏನಾಗಬೇಕು ಅಂತ ಆಯ್ತು ಇಲ್ಲಿಗ, ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 9 ಅನ್ನೋದು ಆಗಬೇಕು, ಕರೆಕ್ಷನ್ ಆಗಬೇಕು. ನೆಕ್ಸ್ಟ್ ಮತ್ತೊಂದು ಸಲ ಚೆಕ್ ಮಾಡುವ. 47 ಲೆಸ್ ದೆನ್ 99, ಎಸ್, ಡಬಲ್ ಡಿಜಿಟ್. 99 ಲೆಸ್ ದೆನ್ 99, ನೋ. ಆವಾಗಲೂ ಇಲ್ಲಿ ಏನಾಗಬೇಕಾಯ್ತು ಈಗ, ಲೆಸ್ ದೆನ್ ಆರ್ ಈಕ್ವಲ್ ಟು ಆಗಬೇಕಾಯ್ತು, ಈಕ್ವಲ್ ಟು 99, ಡಬಲ್ ಡಿಜಿಟ್. ದೆನ್ 100, ಸೊ 100 ತೆಗೆದುಕೊಂಡ್ರೆ ಡೈರೆಕ್ಟ್ ಬಿಗ್ಗಿಗೆ ಹೋಗ್ತದೆ ಅಂತ ಆಯಿತು, ಬಿಗ್ ಅಂತ ಆಯಿತು. 200 ತೆಗೆದುಕೊಂಡ್ರೆ ಬಿಗ್, ಅಂದರೆ ಇಲ್ಲಿ ಈಕ್ವಲ್ ಟು ಅನ್ನೋದು ಮಿಸ್ ಆಗಿದೆ ಪ್ರೋಗ್ರಾಮ್ನಲ್ಲಿ ಅಂತ ನಿಮಗೆ ಕಂಡುಹಿಡಿಯೋದನ್ನು ಕೊಟ್ಟಿದ್ದಿದೆ. ಅಂದರೆ ಪ್ರೋಗ್ರಾಮ್ ಈ ಟೈಪಲ್ಲಿ ಆಗಬೇಕು ನೋಡ್ರಿ, ಹೀಗಾದರೆ ಕರೆಕ್ಟ್ ಆಗ್ತದೆ. ಇನ್ಪುಟ್ ನಂಬರ್ ಇಫ್ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 9, ಸಿಂಗಲ್ ಡಿಜಿಟ್, ಎಲ್ಸ್ ಇಫ್ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 99, ಡಬಲ್ ಡಿಜಿಟ್, ಎಲ್ಸ್ ಬಿಗ್. 18th, for some calculation, we want an algorithm that accepts only positive integers up to 100. ನೋಡ್ರಿ, ಈಗ accept 1 to 100 algorithm. Input number, if 0 less than or equal to number and number less than or equal to 100, accept, else reject. On what value with this algorithm fail? Can you improve the algorithm? ನೋಡ್ರಿ, ಈಗ ಇನ್ಪುಟ್ ನಂಬರ್ ಅಂತ ಕೊಟ್ಟಿದ್ದಿದೆ, ಇದು ಉಲ್ಟಾ ಆಗಬೇಕು, ಸೊ ಇಟ್ ಈಸ್ ರಾಂಗ್. ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತ ಆಗಬೇಕು, ಕರೆಕ್ಟಾ? ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಥವಾ ಇದ್ದಿದ್ದನ್ನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಬೇಕು. ಲೆಸ್ ದೆನ್ ಆರ್ ಈಕ್ವಲ್ ಟು 0ನೂ ಅಲ್ಲ, ನಂಬರ್ ಈ ಸೈಡ್ ಬರಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಬೇಕು. ಆ್ಯಂಡ್ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 100 ಎಕ್ಸೆಪ್ಟ್ ಅಂತ ಆಗಬೇಕು, ಅದರ್ವೈಸ್ ರಿಜೆಕ್ಟ್. ಓಕೆ, ಇದನ್ನು ನಾವು ಈ ಟೈಪಲ್ಲಿ ಇಂಪ್ರೂವ್ ಮಾಡ್ಬೋದು. ಸೊ ಈ ಟೈಪಲ್ಲಿ 18 ಎಕ್ಸಸೈಸನ್ನು ನಿಮಗೆ ಕೊಟ್ಟಿದ್ದಿದೆ ಈ ಚಾಪ್ಟರಲ್ಲಿ. ಎಲ್ಲ ನಾವು 1 by 1 ನೋಡಿದ್ವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಗಾಡ್ ಬ್ಲೆಸ್ ಯು.